ಶಿರೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗುಡ್ಡದ ಮಣ್ಣು ತೆರವು ಕಾರ್ಯಾಚರಣೆಗೆ ಮಳೆ ಅಡ್ಡಿಯಾಗ್ತಾ ಇದೆ. ಘಟನಾ ಸ್ಥಳದ ಸುತ್ತಲಿನ ಗುಡ್ಡ ಕುಸಿಯುವಂತಹ ಒಂದು ಭೀತಿ ಇದೆ. ಆತಂಕದಲ್ಲೇ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಎನ್ಡಿಆರ್ಎಫ್ನ ಸಿಬ್ಬಂದಿ. ಸ್ಥಳದಿಂದ 2 ಕಿಲೋಮೀಟರ್ವರೆಗೂ ಕೂಡ ಈಗಾಗಲೇ ನಿರ್ಬಂಧವನ್ನು ಹೇರಿದೆ ಜಿಲ್ಲಾಡಳಿತ. ಪ್ರತಿನಿಧಿ ಸೂರಜ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡಿ. ಶಿರೂರು ಗುಡ್ಡ ಕುಸಿತ ಪ್ರಕರಣ ಕ್ಷಣ ಕ್ಷಣಕ್ಕೂ ಆತಂಕ ಹುಟ್ಟಿಸ್ತಾ ಇದೆ. ನಾವು ಇವಾಗ ಘಟನಾ ಸ್ಥಳದಲ್ಲಿ ಇದ್ದೀವಿ. ನೀವು ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಗುಡ್ಡ ಕುಸಿತವಾದಂತಹ ಸ್ಥಳ ಇದು. ಈ ಗುಡ್ಡ ಕುಸಿತವಾದ ಸ್ಥಳದಲ್ಲಿರುವಂತಹ ಮಣ್ಣು ತೆರವು ಕಾರ್ಯಾಚರಣೆ 2 ದಿನದಿಂದ ಮುಂದುವರೆದರೂ ಸಹಿತ ಇವತ್ತಿನವರೆಗೂ ಮುಗಿದಿಲ್ಲ. ಇನ್ನೂ 2 ದಿನಗಳ ಕಾಲ ಕಾರ್ಯಾಚರಣೆ ಇದೇವರೆಗೂ ಮುಂದುವರೆದರೂ ಸಹಿತ ಮಣ್ಣು ತೆರವು ಕಾರ್ಯಾಚರಣೆ ಮುಗಿಯುವಂತಹ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಗುಡ್ಡ ಪದೇ ಪದೇ ಸಹಿತ ಕುಸಿತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು. ನಿನ್ನೆಗಿಂತಲೂ ಹೆಚ್ಚಿಗೆ ಮಣ್ಣು ಕೆಳಗಡೆ ಹರಿದು ಬಂದಿದೆ. ಯಾಕೆಂದ್ರೆ ಗುಡ್ಡದ ನಡುವಿನಿಂದ ಸೀಳ್ಬಿಟ್ಟು ನೀರು ಹರಿದು ಕೆಳಗಡೆ ಬರ್ತಾ ಇದೆ. ಹಾಗಾಗಿ ಪೂರ್ತಿ ಕೆಂಪು ಮಣ್ಣು ಫೊಳ್ಳಾಗ್ತಾ ಇದೆ. ಫೊಳ್ಳಾಗಿಬಿಟ್ಟು ಪೂರ್ತಿಯಾಗಿ ಕೆಳಗಡೆ ಇಳಿತಾ ಇದೆ. ಹಾಗಾಗಿ ಅದು ಒಂದು ಕಡೆ ಆದರೆ ಅಲ್ಲಿರುವಂತಹ ಅದರ ಪಕ್ಕದಲ್ಲಿರುವಂತಹ ಗುಡ್ಡಗಳು ಸಹಿತ ಕುಸಿತಾ ಇದೆ. ನೀವು ಕ್ಷಣ ಕ್ಷಣಕ್ಕೂ ಅಂತರವನ್ನು ಹೆಚ್ಚಿಗೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು. ನಿನ್ನೆ ಈ ಕೆಳಗಡೆ ಯಾವುದೇ ರೀತಿಯಂಥ ಬಂಡೆಗಳಿರಲಿಲ್ಲ. ಪೂರ್ತಿಯಾಗಿ ಕೆಳಗಡೆ ಬಂಡೆಗಳು ಬಂದಿದೆ. ಅಷ್ಟೇ ಅಲ್ಲದೆ ಅಲ್ಲಿ ಪೂರ್ತಿ ಮೇಲೆ ನೋಡಿ ಮೇಲ್ಗಡೆ ಪೂರ್ತಿಯಾಗಿ ಕುಸಿಯುವ ಹಂತಕ್ಕೆ ಬಂದಿದೆ. ಒಂದು ವೇಳೆ ಕೆಳಗಡೆ ಇರುವಂಥ ಮಣ್ಣು ಏನಾದರೂ ಜಾರಿದ್ರೆ ಮೇಲಿರುವಂಥ ಪೂರ್ತಿ ಮಣ್ಣು ಕೆಳಗಡೆ ಬರುತ್ತೆ. ಆ ಸ್ಥಳದಲ್ಲಿಯೂ ಸಹಿತ ಸೇಮ್ ಪರಿಸ್ಥಿತಿ ಆಗಿತ್ತು. ಆದರೂ ಸಹಿತ ಅಲ್ಲಿರುವಂಥ ಜನರು ಎಚ್ಚೆತ್ತುಕೊಂಡಿರಲಿಲ್ಲ. ಈಗ ಇಲ್ಲೇನೇನು ಪರಿಸ್ಥಿತಿ ಆಗಿದೆ, ಇದು ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಜಿಲ್ಲಾಡಳಿತದವರು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ ಒಂದು ಅರ್ಧ ಗಂಟೆಯಿಂದ ಕಾರ್ಯಾಚರಣೆಯನ್ನು ಸಹಿತ ಸ್ಟಾಪ್ ಮಾಡಿದ್ದಾರೆ. ಆದರೆ ನಾವು ಇವತ್ತು ಇಲ್ಲಿರುವಂತಹ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ನಿಮಗೆ ಮಾಡ್ತಾ ಇದ್ದೀವಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.